ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಟಿಫನ್ಗೋಸ್ಕರ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಇನ್ನು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿಗೆ ನೀರು ಹಾಕ್ಬಿಟ್ಟು ನೀರು ಸ್ವಲ್ಪ ಕಾಯ್ದ ಮೇಲೆ ನಾನು ನೂಡಲ್ಸ್ನ ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಸ್ವಲ್ಪ ಬಿಸಿ ಆಗ್ತಾಯಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಉಪ್ಪು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಆಮೇಲೆ ಕೂಡ ಉಪ್ಪನ್ನ ಆ್ಯಡ್ ಮಾಡ್ತೀವಿ. ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಜೊತೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ತೆಗೆದುಬಿಟ್ಟು ನಾನು ಸೊಪ್ಪು ಸೋರಾಕ್ತೀವಲ್ಲ ಅದರಲ್ಲಿ ಸೋರಾಕ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊತೀನಿ. ಮತ್ತು ನೂಡಲ್ಸ್ನ ಮಾಡಲಿಕ್ಕೆ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು, ಬಸ್ತಿ ಇಟ್ಕೊಂಡಿದ್ದೀನಿ. ಇನ್ನು ನೂಡಲ್ಸ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅಂತ ಅಂತಾರೆ. ಈ ರೀತಿಯಾಗಿ ನೂಡಲ್ಸ್ ಇಷ್ಟ ಇರುತ್ತಲ್ಲ ಅವರಿಗೆ, ಈ ರೀತಿಯಾಗಿ ನೂಡಲ್ಸಿಗೆ ಹಾಕಿ ಕೊಟ್ಬಿಟ್ರೆ ಅವರು ನೂಡಲ್ಸ್ ಅಂತ ಇಷ್ಟಪಟ್ಟು ತಿಂತಾರೆ. ನಾವು ತರಕಾರಿಗಳನ್ನು ಕೂಡ ಮಕ್ಕಳಿಗೆ ತಿನ್ನಿಸ್ದಂಗೆ ಆಗುತ್ತೆ, ನೂಡಲ್ಸ್ ಕೂಡ ತಿನ್ನಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಷ್ಟ ಇರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ನೂಡಲ್ಸ್ನ ಪ್ರಿಫರ್ ಮಾಡ್ತೀನಿ. ಮಕ್ಕಳಿಗೆ ಮಂತ್ಲಿ ಒನ್ಸು ಮಾಡಿಕೊಡ್ತೀನಿ ನೂಡಲ್ಸ್ನ ಲಂಚ್ ಬಾಕ್ಸಿಗೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ಇನ್ನು ನೂಡಲ್ಸ್ ಕೂಡ ಎಲ್ಲ ರೆಡಿ ಮಾಡಿದ್ದಾಯಿತು. ನನ್ನ ಮಗನಿಗೆ ಕೂಡ ಇವಾಗ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ಅವನಿಗೆ ಬಾಕ್ಸ್ ಕೂಡ ಕಟ್ಕೋಬೇಕು, ಅಷ್ಟರೊಳಗಡೆ ಅವನಿಗೆ ತಿಂಡಿ ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಲಂಚ್ ಬಾಕ್ಸ್. ಏನು ಕೇಳ್ತಾನೆ ಇದು? ಏನಿದು? ಇದು ಬೇರೆ ಥರ ನೂಡಲ್ಸಾ? ನಿಂಗೆ ಇಷ್ಟನಾ? ಮತ್ತು ಆದರೂ ತಿಂತೀಯಾ? ಏಕೆ? ತಿನ್ನು. ಚೆನ್ನಾಯ್ತಾ? ಇನ್ನು ಟಿಫನ್ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಯಲ್ಲಿ ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಅಂತ ಹೇಳ್ಬಿಟ್ಟು ಇದು ಒಂದು 3 ಡೇಸಿಂದ ನಾನು ಕಟ್ತಾಯಿದ್ದೆ ಸ್ಯಾರಿ ಕುಚ್ಚನ್ನ. ಇವತ್ತಿಗೆ ಫೈನಲಾಗಿ ಮುಗಿದಿದೆ. ಇನ್ನು ಮುಗಿಸ್ಕೊಂಡು ಸ್ಯಾರಿ ಎಲ್ಲ ಅವ್ರಿಗೆ ತಲುಪಿಸಿದ್ದಾಯಿತು. ಇನ್ನು ನೆಕ್ಸ್ಟ್ ಒಂದು ಬ್ಲೌಸ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬ್ಲೌಸ್ನ ಕಟ್ ಮಾಡಿ ಬ್ಲೌಸ್ನ ಕೂಡ ಸ್ಟಿಚ್ ಮಾಡೋ ಅಷ್ಟೊಳಗೆ ರಾತ್ರಿ 10 ಗಂಟೆ ಆಗೋಯಿತು. ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಬ್ಲೌಸು ಸಿಂಪಲ್ ಆಗಿತ್ತು, ಆದರೆ ಸ್ಯಾರಿ ಕುಚ್ಚು ಮುಗಿಸ್ಕೊಂಡು ಇದನ್ನು ಮಾಡಬೇಕಲ್ಲ, ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಪೂಜೆನೂ ಕೂಡ ಈ ರೀತಿಯಾಗಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಒಂದು ಬ್ಲೌಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಡಿಸೈನಲ್ಲಿ ಬ್ಯಾಕ್ ಬಂದ್ಬಿಟ್ಟು ಅವರೇ ಒಂದು ಡಿಸೈನ್ನ ಕೊಟ್ಟಿದ್ದರು. ನಾನು ಆ ರೀತಿಯಾಗಿ ಸ್ಟಿಚ್ ಮಾಡಲಿಕ್ಕೆ ಹೋದರೆ ಅದು ಬ್ಯಾಕಲ್ಲಿ ಡೀಪ್ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ಡಿಸೈನ್ನ ತೆಗ್ದಾಕ್ಬಿಟ್ಟು ಸುಮ್ಮನೆ ಮಾಮೂಲಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಫ್ಯಾನ್ಸಿ ಸ್ಯಾರಿ, ಎಲ್ಲಾದರೂ ಗೆಟ್ ಟುಗೆದರ್ ಪಾರ್ಟಿಗಳಿಗೆ ಉಟ್ಕೊಂಡು ಹೋಗಲಿಕ್ಕೆ ಮತ್ತು ರಿಸೆಪ್ಷನ್ಗಳಿಗೆ ಉಟ್ಕೊಂಡು ಹೋಗಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಬ್ಲೌಸ್ನು ಕೂಡ ಮುಗಿಸಿ ಕಸ್ಟಮರಿಗೆ ಕೊಟ್ಟಿದ್ದಾಯಿತು ನಾನು. ಇನ್ನು ನನ್ನ ಮಗನಿಗೆ ಸ್ವಲ್ಪ ಸಪ್ನೀರನ್ನು ತಿನ್ನಿಸ್ತಾ ಇದ್ದೀನಿ ಇವಾಗ ಸಂಜೆ. ಡಿಮಾರ್ಟ್ಗೆ ಹೋಗಿದ್ದು ನನಗೆ ಒಂದು ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ಅಂತ ಹೇಳಿದ್ದೆ. ಇದು ಬ್ಯಾಂಬೋ ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಿರುತ್ತೆ. ಡಿಮಾರ್ಟಲ್ಲಿ ಒಂದು 2 ರಿಂದ 3 ಬಾರಿ ನೋಡಿದ್ದೆ, ತೊಗೊಳೋಣ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಆಗಿಲ್ಲ, ಮರ್ತೋಗ್ತಾಯಿತ್ತು. ಸರಿ ಈ ಸತಿ ನನ್ನ ಫ್ರೆಂಡಿಗೆ ಹೋಗಿದ್ಲಲ್ಲ, ಹೇಳಿದ್ದೆ ನಾನು ಒಂದು 2 ಸತಿ ಹೇಳಿದ್ದೆ. ಫೈನಲಾಗಿ ಇವಾಗ ತಂದು ಕೊಟ್ಟಿದ್ದಲ್ಲ, ನೋಡೋಣ ಯೂಸ್ ಮಾಡಿ ನಾನು ರಿವ್ಯೂನ ಕೊಡ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಾಯಿದ್ದೆ, ಅದು ಅನ್ಹೆಲ್ತಿ. ಇನ್ನು ನಾನು ಮರದ ಬೇಡ, ವುಡ್ಡಿನ ಬೇಡ, ಇನ್ನು ಬೇರೆ ಥರ ಬರುತ್ತಲ್ಲ, ಇವಾಗಂತೂ ತುಂಬಾ ಫೇಮಸ್ ಆಗಿದೆ, ಆ ಥರ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ರೈಸ್ ಆಗ್ತಿದೆ ಅಂತ ಇದನ್ನೇ ತೊಗೊಂಡೆ. ಇನ್ನು ಸ್ವಲ್ಪ ರಾಗಿ ಮಿಕ್ಸಿಂಗ್ ಹಾಕ್ಬೇಕಾಯಿತು, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ. ಸರಿ ಇವಾಗ ರಾಗಿ ಮಿಕ್ಸಿಂಗು ಬಂದಿದ್ದೀವಿ, ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಎಲ್ಲ ಮಿಷಿನ್ಗೆ ಹಾಕ್ಕೊಬಂದ್ಮೇಲೆ ನಮ್ಮ ದೊಡ್ಡಮ್ಮನೆ ಎಲ್ಲ ಸ್ವಲ್ಪ ಜರಡಿ ಹಿಡಿದು ಕೊಟ್ಟರು. ಸರಿ ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಹತ್ರ ಹಪ್ಳ ಇಕ್ಕಿ ಕೊಡ್ತೀನಿ, ನಾನು ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ಹಪ್ಳ ಇಕ್ತೀಯಾ ಅಂದೆ. ಸರಿ ಆಯಿತು, ಮುದ್ದೆ ತೊಳಸ್ಕೊಡತ್ತಾನೆ, ಸರಿ ನಾನು ತೊಳಸ್ಕೊಡ್ತೀನಿ ಅಂದರು. ಸರಿ ಇನ್ನೇನು ಮಾಡೋದು, ನಾವು ಸಂಡೇ ಫ್ರೀ ಆಗಿದ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯ್ದು ಒಂದು ಸತಿ ಇಟ್ವಿ. ಇನ್ನು ಒಂದು ಖಾರ ಪುಡಿಲಿ ಸಹ ಇಟ್ಟು 2 ಥರ ಹಪ್ಳನ ಇಟ್ವಿ. ಇನ್ನು ನೈಟಿಗೆ ಅಕ್ಕಿ ಹಪ್ಳ ಎಲ್ಲ ಒಣಗಿತ್ತು. ಒಂದು 3 ದಿನ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಣಗಿರೋದನ್ನೆಲ್ಲ ತೆಗೆದು ಟಬ್ಬಿಗೆ ತುಂಬ್ಕೊತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಅಕ್ಕಿ ಹಪ್ಳ ಎಲ್ಲ ಟ್ರೈ ಮಾಡಿ, ಮಕ್ಕಳು ಕೂಡ ಹೆಲ್ತಿಗೆ ಕೂಡ ಒಳ್ಳೆಯದು. ಮನೆಯಲ್ಲೇ ನಾವು ಮಾಡಿಬಿಟ್ಟು ನಾವೇ ಹಪ್ಳ ಕರೆದು ಸೊಪ್ಪಿನ ಜೊತೆ, ಅನ್ನ ಸಾಂಬಾರು ಜೊತೆ, ರಸಮ್ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾವೇ ಮಾಡಿದ್ವಿ, ಕಲಬೆರಕೆ ಎಲ್ಲ ಏನು ಹಾಕಿಲ್ಲ ಅನ್ನೋದೊಂದು ಸಮಾಧಾನ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಅಕ್ಕಿ ಹಪ್ಪಳನ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ರೆಸಿಪಿ ಕೂಡ ಇದೆ. ಇನ್ನು ನೈಟು ಡಿನ್ನರ್ಗೆ ಬಂದುಬಿಟ್ಟು ನಾನು
ರೊಟ್ಟಿನ ಮಾಡಿಕೊಂಡು ಕುಂಬಳಕಾಯಿ ಪಲ್ಯದ ಜೊತೆ ನಾನು ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಸೌತೆಕಾಯಿ ಸಲಾಡ್ಗೆ ಯೂಸ್ ಮಾಡಿದ್ದೆ. ನೈಟು ಡಿನ್ನರ್ ಈ ರೀತಿಯಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಳೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ತುಂಬಾ ಹಳೆ ವಿಡಿಯೋಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?